ಸಚಿವ ಎಚ್.ಡಿ. ರೇವಣ್ಣ ಅವರು ಬಂಧನದ ಬಳಿಕ ಸಿಎಂ ಸಿದ್ದರಾಮಯ್ಯನವರ ಪ್ರತಿಕ್ರಿಯೆ ಏನಾಗಿರುತ್ತೆ ಅನ್ನೋದು ಕುತೂಹಲ ಮೂಡಿಸಿತ್ತು. ಬಟ್ ಅವ್ರ ಪ್ರತಿಕ್ರಿಯೆ ಹೇಗಿತ್ತು ಅಂದ್ರೆ, ಈ ಪ್ರಕರಣದಲ್ಲಿ ನಾನು ಇಂಟರ್ಫಿಯರ್ ಆಗಲ್ಲ, ಕಾನೂನು ರೀತಿ ಕ್ರಮ ತೆಗೆದುಕೊಳ್ಬೇಕು, ಪೊಲೀಸರ ಜೊತೆ ಮಾತನಾಡಿ ಹೇಳ್ತೀನಿ, ಆ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅಂತ ಬಹಳ ಕೂಲ್ ಆಗಿ ಕಾಮ್ ಆಗಿ ಚಿಕ್ಕೋಡಿಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ನಿನ್ನೆ ಹೇಳಿಕೆ ಕೊಟ್ಟರು. ಬಂಧನದ ಬಳಿಕ ರೇವಣ್ಣ ಅವರ ಬಂಧನದ ಬಳಿಕ ಇದು ಸಿಎಂ ಸಿದ್ದರಾಮಯ್ಯನವರ ಫಸ್ಟ್ ರಿಯಾಕ್ಷನ್. ಇಂಟರ್ಫಿಯರ್ ಆಗಲ್ಲ, ಯಾಕಂದ್ರೆ ಕಾನೂನು ರೀತಿಯ ಕ್ರಮ ತಗೋಬೇಕು. ಅವರು ಆಂಟಿಸಿಪೇಟರಿ ಬೇಲ್ ಮೂವ್ ಮಾಡಿದ್ರಂತೆ ಯಾವ್ದೋ ಕಿಡ್ನಾಪ್ ಕೇಸ್ನಲ್ಲಿ. ಆಂಟಿಸಿಪೇಟರಿ ಬೇಲ್ ಸಿಕ್ಲಿಲ್ಲ, ವಜಾ ಆಗೋಯ್ತು ಅವ್ರ ಆಂಟಿಸಿಪೇಟರಿ ಬೇಲ್. ಅದಕ್ಕೆ ಅವ್ರನ್ನ ಕಸ್ಟಡಿ ತಗೊಂಡಿರ್ಬೇಕು ಅಂತ ಅನ್ಸುತ್ತೆ. ಗೊತ್ತಿಲ್ಲ, ನಾ ಇನ್ನ ಪೊಲೀಸ್ನವ್ರ ಜೊತೆ ಮಾತಾಡಿಲ್ಲ. ಇಲ್ಲಿ ಬಂದಿದ್ದೆ, ಪೊಲೀಸ್ನವ್ರ ಜೊತೆ ಮಾತಾಡಿ. ಸರ್, ಮಾಜಿ ಸಚಿವ ಸಿ.ಎಸ್. ಪುಟ್ಟರಾಜ್ ಅವರು ಮಾತನ್ನ ಹೇಳ್ತಿದ್ದಾರೆ ಸರ್. ಈಗ ಪ್ರಜ್ವಲ್ ರೇವಣ್ಣ ಅವರು ನೇರವಾಗಿ ಕೋರ್ಟಿಗೆ ಬಂದು ಸರೆಂಡರ್ ಆಗ್ತಾರೆ. ಪುಟ್ಟರಾಜ್ ಅವರು ಮಾಜಿ ಎಂ.ಎಲ್.ಎ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸರ್. ಮಾಜಿ ಎಂ.ಎಲ್.ಎ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರ ಮೇಲುಕೋಟೆ. ಇದು ಸಿಎಂ ಸಿದ್ದರಾಮಯ್ಯನವರ ರಿಯಾಕ್ಷನ್. ಆದ್ರೆ ಇನ್ನು ಡಿಸಿಎಂ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ, ನ್ಯಾಯಾಲಯ ಉಂಟು, ಕಾನೂನುಂಟು, ನಾವು ಯಾವುದಕ್ಕೂ ಕೂಡ ಭಾಗಿಯಾಗಲ್ಲ, ನಮಗೆ ಅವಶ್ಯಕತೆ ಇಲ್ಲ ಅಂತ ಡಿಸಿಎಂ ಡಿ.ಕೆ. ಶಿವಕುಮಾರ್ ಕೂಡ ನಿನ್ನೆ ರಿಯಾಕ್ಷನ್ ಕೊಟ್ಟಿದ್ದಾರೆ. ಕೋರ್ಟ್ ಕಾನೂನು ಹೇಗಾದ್ರೂ ರಕ್ಷಣೆ ಮಾಡ್ಕೊಳ್ಳಿ, ಅವ್ರು ಏನಾದ್ರೂ ಮಾಡ್ಕೊಳ್ಳಿ ಅಂತ ಡಿ.ಕೆ. ಶಿವಕುಮಾರ್ ಅವರ ಪ್ರತಿಕ್ರಿಯೆ ಇತ್ತು. ಕುಮಾರಣ್ಣ ಏನ್ ಹೇಳಿದ್ದಾರೆ ಹಾಗೆ ಆಗುತ್ತೆ. ಅವರೇ ಹೇಳಿದಾರಲ್ಲ, ಉಪ್ಪು ತಿಂದವರು ನೀರು ಕುಡಿಲೇಬೇಕು ಅಂತ, ಹಾಗಾಗಿ ಕುಮಾರಸ್ವಾಮಿ ಹೇಳಿದ ಹಾಗೆ ಆಗುತ್ತೆ ಅಂತ ಡಿಸಿಎಂ ಡಿ.ಕೆ. ಶಿವಕುಮಾರ್ ಈ ಮೂಲಕ ಕುಮಾರಸ್ವಾಮಿಗೆ ಟಾಂಗ್ ಕೊಟ್ಟಿದ್ದಾರೆ. ನ್ಯಾಯಾಲಯ ಉಂಟು, ಕೋರ್ಟ್ ಉಂಟು, ಕಾನೂನು ಉಂಟು, ನಾವು ಯಾವುದಕ್ಕೂ ಭಾಗಿಯಾಗುವುದಿಲ್ಲ, ನಮ್ಗೆ ಅವಶ್ಯಕತೆ ಇಲ್ಲ. ಅವರು ಕೋರ್ಟು ಕಾನೂನಲ್ಲಿ ಏನ್ ಬೇಕೋ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ರಕ್ಷಣೆ ಪಡ್ಕೊಳ್ಳಿ, ನಮ್ಗೆ ನಾವು ಅದು ವಿಚಾರಕ್ಕೆ ಅವ್ರೇನಾದ್ರು ಮಾಡ್ಕೊಳ್ಳಿ, ಕಾನೂನಿದೆ. ಈಗ ಕುಮಾರಣ್ಣ ಏನು ಹೇಳಿದ್ದಾರೆ ಸ್ಟಾರ್ಟಿಂಗು, ಅದೇ ಪದ್ಧ. ನೋಡಿ, ನಿನ್ನೆ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ ಆಯಿತು. ರೇವಣ್ಣ ಅವರು ಬಹಳ ಮಹತ್ವಾಕಾಂಕ್ಷೆ ಇಟ್ಕೊಂಡ್ಬಿಟ್ಟಿದ್ರು, ನನಗೆ ಜಾಮೀನು ಸಿಕ್ಬಿಡಬಹುದು ಅಂತ. ಬಟ್ ನಿನ್ನೆ ಅದು ರಿಜೆಕ್ಟ್ ಆಯಿತು. ಆಮೇಲೆ SITಗೆ ಹಾಜರಾಗಿದ್ದಾರೆ ಅಂತ ದೇವೇಗೌಡರ ಆಶೀರ್ವಾದ ಪಡೆದು ಅವರು ಹಾಜರಾಗಿದ್ದಾರೆ SIT ಮುಂದೆ ಅಂತ JDS ನಾಯಕ ಸಿ.ಎಸ್. ಪುಟ್ಟರಾಜು ಅವರ ಸ್ಟೇಟ್ಮೆಂಟ್ ಆಗಿತ್ತು. ಇದು ಬಂಧನದ ಬಳಿಕ ಅವರ ಹೇಳಿಕೆ. ಪೆನ್ ಡ್ರೈವ್ ಕೇಸ್ನಲ್ಲಿ ಪ್ರಜ್ವಲ್ ಸರೆಂಡರ್ ಆಗ್ತಾರೆ, ತಂದೆ ರೇವಣ್ಣ ಅರೆಸ್ಟ್ ಬೆನ್ನಲ್ಲೇ ಅವರು ಕೂಡ ಒಂದು ಸರೆಂಡರ್ ಆಗ್ತಾರೆ ಅಂತ ಪುಟ್ಟರಾಜು ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಬೇಲ್ ರಿಜೆಕ್ಟ್ ಆದಮೇಲೆ ಗೌಡ್ರನ್ನ ಆಶೀರ್ವಾದ ತಗೊಂಡು ಅವರೇ ಹೋಗಿ SIT ಮುಂದೆ ಹಾಜರಾಗಿದ್ದಾರೆ. ಹೌದು, ಗೌಡ್ರ ಮನೆ ಮುಂದೆನೇ SIT ಅವರಿಗೆ ಹಾಜರಾಗಿದ್ದಾರೆ. ಹೌದು, ಪ್ರಜ್ವಲ್ ರೇವಣ್ಣವರು ಎಲ್ಲ ಲೀಗಲ್ ಸೈಡ್ ಏನು ನಡೀತಾ ಇದೆ, ಅವರು ಸರೆಂಡರ್ ಆಗುವಂಥ ಕೆಲಸ ಆಗುತ್ತೆ ಸರ್. ಕುಮಾರಸ್ವಾಮಿ ಅವ್ರ ಜೊತೆ ಏನು ಮಾತುಕತೆ ಏನಿಲ್ಲ, ವಿಚಾರಣೆ ಮಾತಾಡ್ಸ್ಕೊ ಹೋಗ್ಬೇಕಂತ ಬಂದಿದ್ವಿ. ಥ್ಯಾಂಕ್ ಯು. SIT ಮುಂದೆ ಬಂದು ಅವರು ಹೇಳಲಿಕ್ಕೆ, ವಿಚಾರಣೆ ಮಾಡಲಿಕ್ಕೆ ಕರೆದಿದ್ದಾರೆ. ಅವ್ರು ಹೋಗಿದ್ದಾರೆ, ಕರ್ಕೊಂಡು ಹೋಗಿದ್ದಾರೆ, ಹೋಗಿ ಬರ್ತಾರೆ. ಅವರೇ ಅವ್ರನ್ನ ಕಿಡ್ನ್ಯಾಪ್ ಮಾಡಿದ್ರ ಇಲ್ಲ ಯಾರು ಮಾಡಿದ್ರು ಅನ್ನೋದೆಲ್ಲ SIT ಮುಂದೆ ಬರುತ್ತೆ. ಇವ್ರ ಮೇಲೆ ಅವ್ರ ಮಗ ಕಂಪ್ಲೇಂಟ್ ಕೊಟ್ಟಿದ್ದ, ಅಮ್ಮನ ಮಗ. ಆ ಆಧಾರದ ಮೇಲೆ ಇವ್ರನ್ನೂ ಕೂಡ ಅಪರಾಧಿ ಅಂತ ಮಾಡಿದ್ದಾರೆ. SIT ಅವ್ರು ನೋಟಿಸ್ ಕೊಟ್ಟಿದ್ರು, ಆ ನೋಟಿಸು ಉತ್ತರ ಕೊಡಲಿಕ್ಕೆ ಹೋಗಿದ್ದಾರೆ. ಅಲ್ಲಿ SIT ಮುಂದೆ ಏನಾಗುತ್ತೆ ತೀರ್ಮಾನ ಕೈಗೊಳ್ತಾರೆ.